ನಮಸ್ಕಾರ, ಶುಭೋದಯ ಆತ್ಮೀಯ ವೀಕ್ಷಕರೇ, ಮನರಂಜನೆಯ ಮಾಲೀಕರೇ. ಇಂದು ನಿಮಗಾಗಿ ಹೊಸ ರೀತಿಯ, ಹೊಸ ಶೈಲಿಯ ಮನರಂಜನೆ ಇರುವಂತಹ ಹೊಸ ಕಾರ್ಯಕ್ರಮವನ್ನು ತಂದಿದ್ದೇವೆ. ಏನಿದು ಹೊಸ ಕಾರ್ಯಕ್ರಮ ಅಂತ ಅನ್ಕೊಂತಾ ಇದ್ದೀರಾ? ಹೇಳ್ತೀನಿ. ಯಾರಿಗೆ ತಾನೇ 100 ವರ್ಷ ಬದುಕಬೇಕು ಅಂತ ಆಸೆ ಇರಲ್ಲ? 100 ವರ್ಷ ಅಲ್ದಿದ್ರು ಅಟ್ಲೀಸ್ಟ್ ನಾವಿರೋಷ್ಟು ದಿವಸ ಚೆನ್ನಾಗಿ ಹೆಲ್ದಿಯಾಗಿ ಬಾಳ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಎಷ್ಟೊಂದು ಜನ ನಾನಾ ರೀತಿಯ ಎಕ್ಸಸೈಸ್ ಮಾಡ್ತಾರೆ, ಜಿಮ್ ಸೇರ್ಕೊತಾರೆ, ವಾಕಿಂಗ್ ಹೋಗ್ತಾರೆ, ಜಾಗಿಂಗ್ ಹೋಗ್ತಾರೆ, ಇನ್ಫ್ಯಾಕ್ಟ್ ಸ್ವಿಮ್ಮಿಂಗ್ ಕೂಡ ಮಾಡ್ತಾರೆ. ಬಟ್ ಎಷ್ಟು ದಿನ? ಇದಕ್ಕೆಲ್ಲ ಸಾಕಷ್ಟು ಸಮಯ ಬೇಕು, ಸೂಟ್ ಆಗುವಂಥ ಜಾಗ ಬೇಕು. ಸುಮಾರು ಜನ ಈ ಕಾರಣಕ್ಕೆ ಎಕ್ಸಸೈಸ್ ಮಾಡದೇ ಬಿಟ್ಬಿಡ್ತಾರೆ. ಇನ್ನು ಕೆಲವರಿಗೆ ಎಕ್ಸಸೈಸ್ ಮಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ಇಂಥ ಜಾಗಕ್ಕೆ ಹೋಗೋಕ್ಕಾಗಲ್ಲ. ಆದರೆ ಈಗ ಹಾಗಲ್ಲ. ನಿಮಗಾಗಿ ವಿಭಿನ್ನ ರೀತಿಯ ಮನರಂಜನೆ ಇರುವಂತಹ, ಸಂಗೀತ ಇರುವಂತಹ, ನೃತ್ಯ ಇರುವಂತಹ, ವ್ಯಾಯಾಮ, ಯೋಗ, ಧ್ಯಾನ, ಇದೇನು ಡ್ಯಾನ್ಸ್ ಪಾರ್ಟಿನ ಅಥವಾ ಎಕ್ಸಸೈಸ್ ಅಂತ ಕೇಳ್ತಾ ಇದ್ದೀರಾ? ಆ್ಯಕ್ಚುಲಿ ಈ ಹೊಸ ಎಕ್ಸಸೈಸ್ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ, ಅದ್ರ ಹೆಸರು ಏರೋಬಿಕ್ಸ್. ಈ ಏರೋಬಿಕ್ಸ್ ಅಂದರೆ ಏನು, ಹೇಗೆ ಮಾಡಬೇಕು, ಇನ್ಫ್ಯಾಕ್ಟ್ ಮನೇಲಿ ಇದ್ಕೊಂಡೆ ಹೇಗೆ ಕಲಿಬೋದು ಅಂತ ಹೇಳ್ಕೊಡೋಕ್ಕೆ ನಮ್ಮ ಜೊತೆ ನಮ್ಮ ಗುರು ಇದ್ದಾರೆ. ಆ ಗುರು ಏನು ಹೇಳ್ತಾರೆ ಗೊತ್ತಾ? ಇದು ಡ್ಯಾನ್ಸು ಅಲ್ಲ, ಎಕ್ಸಸೈಸು ಅಲ್ಲ, ಎರಡು ಕಂಬೈನ್ ಆಗಿರೋ ಡ್ಯಾನ್ಸ್ ಎಕ್ಸಸೈಸ್. ಈ ಏರೋಬಿಕ್ಸ್ನ ನಮಗೆ ಹೇಳ್ಕೊಡೋರು ಮಿಸ್ಟರ್ ಸಂತೋಷ್. ಇವರು ಬೆಂಗಳೂರಲ್ಲಿ ಫಿಟ್ನೆಸ್ ಗುರು ಅಂತಲೇ ಪಾಪ್ಯುಲರ್ ಆಗಿದ್ದಾರೆ. ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಸ್ಗೆ, ಇಂಡಿಯನ್ ಕ್ರಿಕೆಟ್ ಟೀಮ್ಗೆ, ಮಾಡೆಲ್ಸ್ಗೆ, ಇವ್ರಿಗೆಲ್ಲ ಇವರು ಫಿಟ್ನೆಸ್ ಗುರು ಆಗಿದ್ದಾರೆ. ಏನಪ್ಪ ಇದು, ಸಂತೋಷ್ ಅವ್ರು ಬರೀ ಫೇಮಸ್ ಜನಕ್ಕೆ ಹೇಳ್ಕೊಡ್ತಾರೆ, ನಮಗೆಲ್ಲ ಹೇಳ್ಕೊಡಲ್ಲ ಅಂತ ಅನ್ಕೊತಾ ಇದ್ದೀರಾ? ಹಾಗೇನಿಲ್ಲ, ಅವರು ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತಾನೆ ಏರೋಬಿಕ್ ಕ್ಲಾಸಸ್ ನಡೆಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಏರೋಬಿಕ್ಸ್ನ ಹೇಳ್ಕೊಡ್ಬೇಕು ಅಂತ ನಮ್ಮ ಜೊತೆ ಇದ್ದಾರೆ ದ ಯಂಗ್ ಅಂಡ್ ಎನರ್ಜೆಟಿಕ್ ಫಿಟ್ನೆಸ್ ಗುರು ಸಂತೋಷ್. ಸಂತೋಷ್ ಅವರೇ, ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಭಾವನಾ. ನಮಸ್ಕಾರ ವೀಕ್ಷಕರೇ. ಸೊ ಸಂತೋಷ್ ಅವರೇ ಹೇಳಿ, ಏರೋಬಿಕ್ಸ್ ಅಂತ ಬಹಳ ಕೇಳ್ತಾ ಇದ್ದೀವಿ ಇವಾಗೆಲ್ಲ. ಏರೋಬಿಕ್ಸ್ ಅಂದರೆ ಏನು? ಏರೋಬಿಕ್ಸ್ಗೆ ಮತ್ತು ಬೇರೆ ಎಕ್ಸಸೈಸಸ್ಗೆ ಏನು ಡಿಫ್ರೆನ್ಸ್ ಇದೆ? ಈ ಏರೋಬಿಕ್ಸೇ ಯಾಕೆ ಯಾವಾಗಲೂ ಮಾಡಬೇಕು ಅಂತ ರೆಕಮೆಂಡ್ ಮಾಡ್ತೀರಾ? ಏರೋ ಅಂದರೆ ಏರ್, ಬಿಕ್ಸ್ ಅಂದರೆ ಮೂಮೆಂಟ್. ಏರೋಬಿಕ್ಸ್ ಅಂದರೆ ಮೂಮೆಂಟ್ ಫಾರ್ ದ ಸೇಕ್ ಆಫ್ ಏರ್. ಇದು ಯೂಶಲಿ ಈ ಎಕ್ಸಸೈಸ್ ನಾವು ಯೂಶಲಿ ಮ್ಯೂಸಿಕ್ಗೆ ಮಾಡ್ತೀವಿ. ಈ ಏರೋಬಿಕ್ಸ್ ಮಾಡೋದ್ರಿಂದ ಬ್ಲಡ್ಡಲ್ಲಿ ಇರೋ ಆಕ್ಸಿಜನ್ ಸಪ್ಲೈ ಹೆಚ್ಚಾಗುತ್ತೆ. ಇದಾಗೋದ್ರಿಂದ ಫ್ಯಾಟ್ ಬರ್ನಿಂಗ್ ಅಂದರೆ ವೆಯ್ಟ್ ಲಾಸು ಹೆಚ್ಚಾಗುತ್ತೆ. ಹಲವಾರು ಎಕ್ಸಸೈಸ್ಗಳಿವೆ. ಈ ಎಕ್ಸಸೈಸ್ ಎಲ್ಲ ಟೆನ್ನಿಸ್ ಇದೆ, ರನ್ನಿಂಗ್ ಇದೆ, ನೀವು ಸ್ವಿಮ್ಮಿಂಗು ಮಾಡ್ಬೋದು. ಇವೆಲ್ಲ ಮಾಡೋದು ಕೆಲವು ಸಮಯ ಬೋರ್ ಆಗ್ಬೋದು ನಿಮಗೆ. 1 or 2 months ಮಾಡ್ಬೋದು, ಅಷ್ಟರಲ್ಲಿ ಬೋರ್ ಆಗ್ಬೋದು ನಿಮಗೆ. ಆದರೆ ಈ ಏರೋಬಿಕ್ಸ್ ಮಾಡುವಾಗ ಡ್ಯಾನ್ಸ್ ಇದೆ, ಮ್ಯೂಸಿಕ್ ಇದೆ, ಆಮೇಲೆ ಯೋಗ ಇದೆ, ಕಿಕ್ ಬಾಕ್ಸಿಂಗ್ ಇದೆ, ಇವೆಲ್ಲ ತುಂಬ ವೆರೈಟಿ ಇದೆ. ಈ ವೆರೈಟಿ ಇರೋದ್ರಿಂದ ನಿಮಗೆ ಬೋರ್ ಅನಿಸಲ್ಲ. ಅದಲ್ಲದೆ ಈ ಗ್ರೂಪ್ ಪ್ರೆಸೆನ್ಸ್ ಇದೆ. ಗ್ರೂಪಲ್ಲಿ ಮಾಡೋದ್ರಿಂದ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ನೀವು ಎಫರ್ಟ್ ಆಗ್ತಾ ಇರೋದು ನಿಮಗೆ ಗೊತ್ತಾಗಲ್ಲ. ಫ್ಯಾಟ್ ಲಾಸು ಮತ್ತು ವೆಯ್ಟ್ ಲಾಸು ಸ್ಪೀಡಾಗುತ್ತೆ. ಆದರೆ ಈ ಏರೋಬಿಕ್ಸ್ ಮಾಡುವಾಗ ಕೆಲವು ರೂಲ್ಸ್ ಇದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಏನಪ್ಪ? ಸರಿಯಾದ ಉಡುಪನ್ನು ಧರಿಸ್ಬೇಕು. ಈ ಏರೋಬಿಕ್ಸ್ ಮಾಡುವಾಗ ಬ್ರಿಸ್ಕ್ ಮೂಮೆಂಟ್ ಇರ್ತದೆ. ನಾವು ಹಾಕೋ ಡ್ರೆಸ್ಸು ಮೂಮೆಂಟ್ನ ರೆಸ್ಟ್ರಿಕ್ಟ್ ಮಾಡಬಾರ್ದು. ಪ್ರಿಫರಬ್ಲಿ ಕಾಟನ್ ಕ್ಲಾತ್ಸ್, ಯಾಕಂದರೆ ಈ ಕಾಟನ್ ಕ್ಲಾತ್ ಸ್ವೆಟ್ನ ಅಬ್ಸರ್ವ್ ಮಾಡುತ್ತೆ. ಓಕೆ, ಪ್ಲಸ್ ಎಲಾಸ್ಟಿಸಿಟಿ ಇರುತ್ತೆ, ಯು ಕ್ಯಾನ್ ಸ್ಟ್ರೆಚ್. ಅದೊಂದು ವಿಷಯ. ಇನ್ನೊಂದು ವಿಷಯ, ನೀವು ಹಾಕೋ ಫುಟ್ವೇರ್, ಶೂಸ್ ಫ್ಲೆಕ್ಸಿಬಲ್ ಆಗಿರಬೇಕು, ಸ್ವಲ್ಪ ಕುಷನಿಂಗ್ ಇರಬೇಕು. ಯಾಕಂದರೆ ಸ್ವಲ್ಪ ಜಂಪಿಂಗು ಅವೆಲ್ಲ ಇರುತ್ತೆ. ಲ್ಯಾಂಡಿಂಗ್ ಆಗುವಾಗ ಕುಷನಿಂಗ್ ಎಫೆಕ್ಟ್ ಇರಬೇಕು. ಸೊ ನಿಮ್ಮ ನೀಸು ಮತ್ತು ಬ್ಯಾಕು ಹರ್ಟ್ ಆಗಬಾರ್ದು. ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ವಾಟರ್. ಒಂದು ಬಾಟಲ್ ಆಫ್ ವಾಟರ್ ಪಕ್ಕದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾವು ಎಕ್ಸಸೈಸ್ ಮಾಡುವಾಗ ಡಿಹೈಡ್ರೇಷನ್ ಆಗುತ್ತೆ, ಅಂದರೆ ವಾಟರ್ ಲಾಸ್ ಥ್ರೂ ಸ್ವೆಟ್ ಆಗುತ್ತೆ. ಅದರಿಂದ ವಿ ಹ್ಯಾವ್ ಟು ಕೀಪ್ ರೀಪ್ಲೇಸಿಂಗ್ ದಟ್ ವಾಟರ್. ಅಂದರೆ ಸ್ವಲ್ಪ ಕುಡಿತಾ ಇದ್ದರೆ, ಜಾಸ್ತಿ ಕುಡಿಬಾರ್ದು. ಜಾಸ್ತಿ ಕುಡಿದ್ರೆ ಬ್ರೀತಿಂಗ್ ಎಫೆಕ್ಟ್ ಆಗುತ್ತೆ. ಸ್ವಲ್ಪ ಕುಡಿತಾ ಇದ್ದರೆ ಆ ವಾಟರ್ನ ರೀಪ್ಲೇಸ್ ಆದಂಗೆ ಆಗುತ್ತೆ. ಇನ್ನೊಂದು ವಿಷಯ ಏನಂದರೆ, ನಾವು ಏರೋಬಿಕ್ಸ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ಗೆ ಸ್ವಲ್ಪ ಮೂಮೆಂಟ್ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಫಸ್ಟ್ 2-3 days ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ನೀವು ಪ್ರಾಕ್ಟೀಸ್ ಮಾಡ್ತಾ ಆಟೋಮೆಟಿಕಾಗಿ ಬಂದುಬಿಡುತ್ತೆ. ಹೇಗಪ್ಪ ಕಲಿಯೋದು ಇದು? ಫಸ್ಟು ಫುಟ್ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಫಸ್ಟು ಲೆಗ್ ವರ್ಕ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಫರ್ಗೆಟ್ ಅಬೌಟ್ ಹ್ಯಾಂಡ್ಸ್. ಒನ್ಸ್ ಲೆಗ್ ವರ್ಕ್ ಬಂದ್ಬಿಡು ಅಂದರೆ ಹ್ಯಾಂಡ್ಸ್ನ ಇನ್ಕಾರ್ಪೊರೇಟ್ ಮಾಡಿ. ಓಕೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಕೀ ಏನಂದರೆ,
ಯಾವುದೇ ಎಕ್ಸಸೈಸ್ ಏರೋಬಿಕ್ಸ್ ಅಂತಲೇ ಅಲ್ಲ, ಈ ಡ್ಯಾನ್ಸ್ ಎಕ್ಸಸೈಸ್ ಇವಾಗ ನಾವು ಮಾಡ್ತಾ ಇರೋದು ಕೀ ಏನಂದರೆ ಪಂಕ್ಚುಯಾಲಿಟಿ. ಪ್ರತಿದಿನ ಮಾಡಿದ್ರೆ, ರೆಗ್ಯುಲರಾಗಿ ಮಾಡಿದ್ರೆ ನಿಮಗೆ ಒಳ್ಳೆ ಪ್ರತಿಫಲ ಸಿಗುತ್ತೆ. ವೆಯ್ಟ್ ಲಾಸ್ ಆಗಲಿ, ಮತ್ತು ಸ್ಟ್ಯಾಮಿನಾ ಗೇನ್ ಆಗಲಿ, ಸ್ಟ್ರೆಂತ್ ಗೇನ್ ಆಗಲಿ, ಎಂಡ್ಯೂರೆನ್ಸ್ ಗೇನ್ ಆಗಲಿ, ಇದೆಲ್ಲ ಈ ಬೆನಿಫಿಟ್ ಎಲ್ಲ ನಿಮ್ಗೆ ಸಿಗೋದು ಓನ್ಲಿ ಇಫ್ ಯು ಆರ್ ರೆಗ್ಯುಲರ್. ಸೊ ಪ್ರತಿದಿನ ನೀವು ನಮ್ಮ ಜೊತೆ ವಿತೌಟ್ ಫೇಲ್ ಡ್ಯಾನ್ಸ್ ಏರೋಬಿಕ್ಸ್ನ ಮಾಡಲೇಬೇಕು. ಮೋಸ್ಟ್ ಇಂಪಾರ್ಟೆಂಟ್, ನೀವು ಈ ಏರೋಬಿಕ್ಸ್ ಮಾಡುವಾಗ ಜಾಸ್ತಿ ಸ್ಟ್ರೇನ್ ತಗೋಬೇಡಿ, ಬಹಳ ಶ್ರಮ ಹಾಕೋಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಎಫರ್ಟ್ ಹಾಕಿ. ಬನ್ನಿ ಮಾಡಿ ನಮ್ಮ ಜೊತೆ ಡ್ಯಾನ್ಸ್ ಎಕ್ಸಸೈಸ್. ವಾರ್ಮಪ್ ಎಕ್ಸಸೈಸ್ ಮಾಡುವಾಗ ಬಹಳ ಅಗತ್ಯ. ಈ ವಾರ್ಮಪ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ, ಮಸಲ್ಸ್ ಸ್ವಲ್ಪ ವಾರ್ಮ್ ಆಗುತ್ತೆ. ಈ ವಾರ್ಮಪ್ ಆದ ತಕ್ಷಣ ನಾವು ಈ ಏರೋಬಿಕ್ಸ್ ಮಾಡ್ತೀವಲ್ಲ, ಡ್ಯಾನ್ಸ್ ಏರೋಬಿಕ್ಸ್ ಮಾಡ್ತೀವಲ್ಲ, ಈ ಡ್ಯಾನ್ಸ್ ಏರೋಬಿಕ್ಸ್ ಮಾಡೋದ್ರಿಂದ ಆಫ್ಟರ್ ವಾರ್ಮಪ್ ಇಂಜುರೀಸು ಆಗೋದು ಬಹಳ ಕಮ್ಮಿ. ಇಂಜುರೀಸ್ ಆಗೋ ಚಾನ್ಸಸ್ ಇಲ್ಲ. ನೀವು ವಾರ್ಮಪ್ ಅಕಸ್ಮಾತ್ ಮಿಸ್ ಮಾಡಿದ್ರೆ ಇಂಜುರೀಸ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ವಾರ್ಮಪ್ ಮಾತ್ರ ಮಿಸ್ ಮಾಡಬಾರ್ದು. ಡೆಫಿನೆಟ್ಲಿ ಸ್ಟಾರ್ಟ್ ವಿತ್ ದ ವಾರ್ಮಪ್. ಕಮಾನ್, ಸ್ಟಾರ್ಟ್. ನಾವು ಏರೋಬಿಕ್ಸ್ ಮಾಡುವಾಗ ಬಿಗಿನರ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಸ್ಟೆಪ್ಸ್ ಬಂದ್ಬಿಡುತ್ತೆ. ಮೇನ್ ಏನಂದರೆ ಸ್ಟೆಪ್ಸ್ ಕಲಿಯುವಾಗ ಫುಟ್ ವರ್ಕ್ ಅಂದರೆ ಬರೀ ಫುಟ್. ಓಕೆ, ನಾನು ಫಾಲೋ ಮಾಡಿ. ಫುಟ್ ವರ್ಕ್ ಬಂದ ತಕ್ಷಣ ಆಮೇಲೆ ಹ್ಯಾಂಡ್ಸ್ನ ಇನ್ಕಾರ್ಪೊರೇಟ್ ಮಾಡಿ. 5, 6, 5, 6, 7, 8. ಸ್ಟೆಪ್ 2, ಸ್ಟೆಪ್ 2, ಸ್ಟೆಪ್ 2. ಕಮಾನ್, ಸಣ್ಣ ಸ್ಟೆಪ್ಸ್. 5, 6, 7, 8. 5, 6, 5, 6, 7. Much. 1, 2. ಇವಾಗ ನಾವು ಹ್ಯಾಂಡ್ಸ್ನ ಯೂಸ್ ಮಾಡಿ 6, 5, 6, 5, 6, 7, 8. Right 2, 3, 4, left 2, 3, 4. Right 2, 3, 4, left 2. Now right 2, 3, 4. ನಾವು ರೈಟ್ಗೆ ಹೋಗುವಾಗ ರೈಟ್ ಲೆಗ್ಗಿಂದ ಸ್ಟಾರ್ಟ್ ಮಾಡ್ತೀವಿ, ಲೆಫ್ಟ್ಗೆ ಹೋಗುವಾಗ ಲೆಫ್ಟಿಂದ ಸ್ಟಾರ್ಟ್ ಮಾಡ್ತೀವಿ. ರೈಟ್ 2, 3, 4, ಲೆಫ್ಟ್ 2. Right 2, 3, 4, left 2. Now hands 2, left 2, right 2, left 2, right 2, left 2, right 2. 5, 6, 7. Come on. 5, 6, 7, 8. Squat. ಇದಕ್ಕೆ ಸ್ಕ್ವಾಟ್ ಅಂತೀವಿ. ಸ್ಕ್ವಾಟ್, ಸ್ಕ್ವಾಟ್, ಸ್ಕ್ವಾಟ್. ಸ್ಕ್ವಾಟ್ ಮಾಡುವಾಗ ಬ್ಯಾಕ್ ಸ್ಟ್ರೈಟ್ ಆಗಿರಬೇಕು, ಹಿಂಗೆ ಮಾಡಕ್ಕೆ ಹೋಗ್ಬಾರ್ದು. ಓಕೆ, ಕಮಾನ್. ಸ್ಕ್ವಾಟ್, 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 ಸ್ಕ್ವಾಟ್. ನಾವು ಲಂಚ್, ಲಂಚ್. ಇದಕ್ಕೆ ಲಂಚ್ ಅಂತೀವಿ. ಲಂಚ್, ಲಂಚ್, ಲಂಚ್. ಈ ಲಂಚ್ ಮಾಡೋದ್ರಿಂದ ಈ ಮಸಲ್ಸು ವಾರ್ಮ್ ಆಗುತ್ತೆ. ಓಕೆ, ಕಮಾನ್, ಕಮಾನ್. ರೈಟ್, ಲೆಫ್ಟ್. 5, 6, 7. ಬ್ಯಾಕ್ ಸ್ಟ್ರೈಟ್ ಆಗಿರಬೇಕು, ವೆರಿ ಇಂಪಾರ್ಟೆಂಟ್. 5, 6, 7. ನಾವು ಇವಾಗ ಸ್ಕ್ವಾಟ್ ಮಾಡ್ತೀವಿ. ಸ್ಕ್ವಾಟ್, ಸ್ಕ್ವಾಟ್. ಇದಕ್ಕೆ ಸ್ಕ್ವಾಟ್ ಅಂತೀವಿ. ನೆಕ್ಸ್ಟ್ ಟೈಮ್ ನಾನು ಸ್ಕ್ವಾಟ್ ಅಂದರೆ ನಿಮ್ಗೆ ಗೊತ್ತಾಗಬೇಕು. ಈ ಸ್ಕ್ವಾಟ್ ಮಾಡುವಾಗ ಭಾಳ ಇಂಪಾರ್ಟೆಂಟ್ ಟೆಕ್ನಿಕ್ ಇದೆ ನೋಡಿ. ನಾವು ನೀಸ್ನ ಮುಂದೆ ಪುಷ್ ಮಾಡಬಾರ್ದು. ಓಕೆ, ನೀಸ್ ಯಾವಾಗಲೂ ಹೀಲ್ ಮೇಲೆ ಇರಬೇಕು. ಓಕೆ, ಆದರೆ ಹಿಪ್ನ ಹಿಂದೆ ಪುಷ್ ಮಾಡ್ಕೊಳ್ಳಿ. ಓಕೆ, ಹಿಂಗೆ ಮಾಡಕ್ಕೆ ಹೋಗ್ಬೇಡಿ. 5, 6, 7, 8. ಸ್ಕ್ವಾಟ್, ಸ್ಕ್ವಾಟ್, ಸ್ಕ್ವಾಟ್. 5, 6, 7, 8. Side squat, side, 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 side. Exhale. ಎಕ್ಸೇಲ್ ಅಂದರೆ ಉಸಿರು ಆಚೆ ಬಿಡ್ತಾ ಇರಬೇಕು. 5, 6, ಮಚ್,
6, 5, 6, 5, 6, 7. ಮತ್ತೆ ಸ್ಕ್ವಾಟ್ ಮಾಡೋಣ. 5, 6, 5, 6, 7, 8. Squat, 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 squat. Now ಇವಾಗ ಸ್ಟ್ರೆಚ್ ಮಾಡೋಣ. ಫೀಟ್ ಅಪಾರ್ಟ್. ಓಕೆ, ಸುಮಾರು 2 ಅಡಿ ಡಿಸ್ಟೆನ್ಸ್ ಇರಬೇಕು. ಸ್ಟಮಕ್ನ ಒಳಗೆ ಹಾಕ್ಕೊಳ್ಳಿ. ಸ್ಟ್ರೆಚ್ ಮಾಡಿ. ಇವಾಗ ಹಿಂಗೆ ಮುಂದಕ್ಕೆ ಬೆಂಡ್ ಆಗಬಾರ್ದು. ದಿಸ್ ವೇ ಸ್ಟ್ರೇಟ್. ಓಕೆ, ಸ್ಟ್ರೇಟ್. ಬಾಡಿ ಲೈನ್ ನೋಡಿ, ಸ್ಟ್ರೇಟ್ ಆಗಿರ್ಬೇಕು. ಚೇಂಜ್. ಈ ರೀಜನ್ನ ಸ್ಟ್ರೆಚ್ ಮಾಡ್ಬೇಕು ನಾವು. ಇವಾಗ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಅಂತೀವಿ ಇದಕ್ಕೆ. ನೋಡಿ, ಫ್ಲೆಕ್ಸ್, ಇದಕ್ಕೆ ಫ್ಲೆಕ್ಸ್ ಅಂತೀವಿ. ಓಕೆ, ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್. ನಿಮಗೆ ಆದಷ್ಟು ಬೆಂಡ್ ಮಾಡಿ. ನಿಮ್ಗೆ ಆದರೆ ಹೋಲ್ಡ್ ಯುವರ್ ಟೋಸ್. ಆಗಿಲ್ಲ ಅಂದರೆ ಪರವಾಗಿಲ್ಲ, ಇಲ್ಲಿ ಸಪೋರ್ಟ್ ತಗೊಳ್ಳಿ. ಓಕೆ, ಇದು ಮಾಡುವಾಗ ನಾವು ಈ ರೀಜನ್ನ ಸ್ಟ್ರೆಚ್ ಮಾಡ್ತಾ ಇದೀವಿ. ಹ್ಯಾಮ್ಸ್ಟ್ರಿಂಗ್ ಅಂತೀವಿ ಇದಕ್ಕೆ. ಚೇಂಜ್. ನಿಮ್ಗಾದ್ರೆ ಟಚ್ ಯರ್ ಟೋಸ್. 5, 10, come on, 6, up, 2, up, 2, up, 2, up. ನಾವು ಇವಾಗ ಕಂಬೈನ್ ಮಾಡ್ತಾ ಇದೀವಿ. ಸ್ಕ್ವಾಟ್ ಅಂಡ್ ಲಿಫ್ಟ್. Now reach, 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 reach. 5, 6, 7, 8, 5, 6, 5, 6, 5, 6, 7, 8, 5. Reach. ಮುಂದಕ್ಕೆ ರೀಚ್ ಆಗಲಿ. 5, 6, 7, 8, 5, 6, 7, 8, 5, 6, 7. Up again. Reach. 6, 7. ನಾನು ಹೇಳ್ದಂಗೆ ಎಕ್ಸೇಲ್ ಮಾಡ್ತಾ ಇರಬೇಕು. 5, 6, 7, 8. Up again. Both hands. 5. ಸ್ವಲ್ಪ ಇವಾಗ ಚೇಂಜ್ ಮಾಡೋಣ. ಹ್ಯಾಮ್ಸ್ಟ್ರಿಂಗ್ ಕರ್ಲ್ ಅಂತೀವಿ ಇದಕ್ಕೆ. 5, 6, 5, 6, 7, 8. Lift, 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 lift. Exhale, exhale, exhale. Now, ಇವಾಗ ಸೇಮು. ಇವಾಗ ಸಿಂಗಲ್ ಲಿಫ್ಟ್ ಮಾಡ್ತಾ ಇದೀವಿ. ಡಬಲ್ ಲಿಫ್ಟ್ ಹೋಗೋಣ. ಡಬಲ್ಸ್, ಡಬಲ್ಸ್, ಡಬಲ್ಸ್. ವೆರಿ ಗುಡ್. ಹ್ಯಾಂಡ್ಸ್ now. 5. ಡಬಲ್, ಡಬಲ್, ಡಬಲ್. ಕಾಲ್ನ ಅಬ್ಸರ್ವ್ ಮಾಡಿ. ಮತ್ತೆ ಸಿಂಗಲ್ ಹೋಗೋಣ. ಕಮ್ಮಿ. ಸಿಂಗಲ್. 6, 7, 8, 5, 6. ಸೇಮ್ ಸ್ಟೆಪ್ಪು. ಇವಾಗ ಫಾರ್ವರ್ಡ್ ಅಂಡ್ ಬ್ಯಾಕ್ ಮಾಡೋಣ. ಓಕೆ, 5, 6, 5, 6, 7, 8. Forward, 2, 3 and 4. Back, 2, 3. Very good. 6. ಉಸಿರು. Don't forget. Forward, 2, 3, 4. Forward, 2, 3, 4. Forward, 2, 3, 4. 2, 3. One more time. 5, 6, 7, 8, 5. Now, ಇವಾಗ ಸೈಡ್ ಲಿಫ್ಟ್ ಮಾಡೋಣ. ಲಿಫ್ಟ್, 2, ಲಿಫ್ಟ್. ಇದು ಮಾಡುವಾಗ ನಾವು ಈ ರೀಜನ್ನ ವರ್ಕೌಟ್ ಮಾಡ್ತಾ ಇದ್ದೀವಿ. ಹಿಪ್ಸ್ ಪ್ಲಸ್ ವೇಸ್ಟ್. ಓಕೆ, 6, 7. ನೆನಪಿರಲಿ, ಉಸಿರು ಆಚೆ ಬಿಡ್ತಾ ಇರಬೇಕು. ಎಕ್ಸೇಲ್, ಕೀಪ್ ಎಕ್ಸೇಲಿಂಗ್. 5, 6, ಕಮ್ ಆನ್. 8, 5, 6, 7, 8, 5, 6, 7, 8, 5. Exhale. Now, we do what is called the lunge. Right?
ಸೈಡ್ ಲಂಜ್ ಅಂತೀವಿ ಇದಕ್ಕೆ. ಲಂಜ್ 2 ಲಂಜ್ 4. ವೆರಿ ಗುಡ್. ಕಮ್ ಆನ್. 5 6 5 6 5 6. Squat now. Squat. 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 Come on, come on. Keep going. March. 6 5 6 7 8 6 5 6 7. ವೀಕ್ಷಕರೇ, ಇವತ್ತು ನೀವು ಏರೋಬಿಕ್ಸ್ ಬಗ್ಗೆ ಸಾಕಷ್ಟು ಕಲ್ತಿದ್ದೀರಾ. ಅದನ್ನು ಹೇಗೆ ಮಾಡೋದು ಅಂತಲೂ ತಿಳ್ಕೊಂಡಿದ್ದೀರಾ. ಸಂತೋಷ್ ಅವರ ಪರಿಚಯ ಕೂಡ ಆಯಿತು. ನಾಳೆ ಇನ್ನಷ್ಟು ಕಲಿಯೋಣ ಏರೋಬಿಕ್ಸ್ ಬಗ್ಗೆ. ನಾಳೆ ಮತ್ತೆ ಭೇಟಿಯಾಗೋಣ. ಟಿಲ್ ದೆನ್, ಸಿ ಯು, ಬಾಯ್, ಟೇಕ್ ಕೇರ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ.